ನಮಸ್ಕಾರ. ನಾವು ಸುಮಾರು ಒಂದು 20 ದಿನಗಳಿಂದ ಪದೇ ಪದೇ ನಾವು ಚೇತಾವಣೆ ಕೊಡ್ತಾ ಇದ್ದೀವಿ. ಕರ್ನಾಟಕ ಮತ್ತು ಅಂತಾರಾಷ್ಟ್ರದಲ್ಲಿ ಅನಿರೀಕ್ಷಿತವಾದಂಥ ಬೆಳವಣಿಗೆ ಆಗ್ಬಿಡುತ್ತೆ, ಎಂದು ಕಂಡು ಕೇಳರಿದಂಥ ಬೆಳವಣಿಗೆ ಆಗುತ್ತೆ, ಜಿಯೋಪೊಲಿಟಿಕಲಿ ಚೇಂಜಸ್ ಆಗುತ್ತೆ, ಹೊಸ ಕಾನೂನಾತ್ಮಕವಾದ ಪರಿವರ್ತನೆ ಆಗುತ್ತೆ ಅಂತ ಒತ್ತಿ ಒತ್ತಿ ಹೇಳ್ತಾ ಇದ್ದೀವಿ. ಸೊ ಅದ್ರ ತಕ್ಕಂತೆ ಆಗಸ್ಟ್ 10 ಬಂದಂಗೆ ಸುಮಾರು ಕಾನೂನಾತ್ಮಕವಾಗಿ ಬದಲಾವಣೆಯೂ ಕಾಣ್ತಾ ಇದ್ದೀವಿ. ಮುಂದೆ ಕೂಡ ಕಾಣ್ತೀವಿ. ಹೊಸ ಹೊಸ ರೂಲ್ಸ್ ಎಲ್ಲ ಬರ್ತವೆ, ಹೊಸ ಹೊಸ ಅಮೆಂಡ್ಮೆಂಟ್ಗಳೆಲ್ಲ ಬರ್ತವೆ. ಅದಲ್ಲದೆ ನಿನ್ನೆ ನಡೆದಿರುವಂತಹ ಕರ್ನಾಟಕ ರಾಜ್ಯದಲ್ಲಿ ಒಂದು ಪ್ರಸಂಗ ಇಡೀ ಕರ್ನಾಟಕ ರಾಜಕೀಯವನ್ನೇ ತಲ್ಲಣಗೊಳಿಸ್ಬಿಟ್ಟಿದೆ. ಒಂಥರ ಭೂಕಂಪನೆ, ಸುನಾಮಿನೇ ಎಬ್ಬಿಸ್ಬಿಟ್ಟಿದೆ ಕರ್ನಾಟಕ ರಾಜಕೀಯದಲ್ಲಿ. ಅದೇನಪ್ಪ ಅಂತಂದರೆ, ವಿನಯ್ ಕುಲಕರ್ಣಿಯವರ ಒಂದು ಜೀವಾವಧಿ ಶಿಕ್ಷೆಯನ್ನು ಹೈಕೋರ್ಟ್ ಅದನ್ನು ತಡೆಯಾಜ್ಞೆ ಕೊಟ್ಟು ಅವರಿಗೆ ನಿನ್ನೆ ಬೇಲಿಂದ ರಿಲೀಸ್ ಮಾಡಿದೆ. ಅದಷ್ಟಲ್ಲದೇ ಗೌರ್ಮೆಂಟು ಅವರಿಗೆ ರದ್ದಾಗಿರುವಂತಹ ಶಾಸಕತ್ವವನ್ನು ಅವ್ರಿಗೆ ಮತ್ತೆ ತಿರುಗಿ ಕೊಟ್ಟಿದೆ. ಇದು ತುಂಬ ಕರ್ನಾಟಕ ರಾಜಕೀಯದ ತುಂಬ ಚರ್ಚೆಯನ್ನು ಉಂಟು ಮಾಡುವಂಥದ್ದು ಪ್ರಸಂಗ ಇದಾಗಿದೆ. ಯಾಕಂದರೆ ಸುಮಾರು ನಾವು ಒಂದು ಗಣರಾಜ್ಯೋತ್ಸವ ಆದಾಗಿಂದನೂ, ಅಂದರೆ ಕರ್ನಾಟಕ ಅಂತ ವಿಂಗಡಣೆ ಆದಾಗಿಂದ ಅಲ್ಲಿಂದ ಇಲ್ಲಿವರೆಗೂ ನಾವು ಪೊಲಿಟಿಕ್ಸನ್ನು ಕೆದಕಿದಾಗ ಯಾವುದೊಬ್ಬ MLA ಜೀವಾವಧಿ ಶಿಕ್ಷೆ ಆಗಿ ಜೈಲಲ್ಲಿ ಹೊರಗಡೆ ಬಂದು ಕಳೆದುಕೊಂಡಿರುವಂತಹ ಈ ಒಂದು ಶಾಸಕತ್ವವನ್ನು ಪುನಃ ತಗೊಂಡಂತಹ ಇತಿಹಾಸವೇ ಕರ್ನಾಟಕದಲ್ಲಿ ಇಲ್ಲ. ಸೊ ಇದು ಒಂದು ಹೇಗೂ ಮೀರಿರುವಂತಹ ಅನಿರೀಕ್ಷಿತ ಬೆಳವಣಿಗೆ ಇದಾಗಿದೆ. ಸೊ ಅದಕ್ಕೆ ನಾವು ಪದೇ ಪದೇ ಒತ್ತಿ ಹೇಳ್ತಾ ಇದ್ದೀವಿ, ಅನಿರೀಕ್ಷಿತವಾದಂಥ ಬೆಳವಣಿಗೆ ಶುರುವಾಗುತ್ತೆ ಅಂತ. ಸೊ ಇದೇ ಥರನಾದಂಥ ಬೆಳವಣಿಗೆ ನಾವು ಆಗಸ್ಟ್ 20 ನಂತರ ತುಂಬ ಮಟ್ಟಕ್ಕೆ ಕಾಣ್ತೀವಿ. ಸುಮಾರು ರಾಜಕೀಯಲ್ಲಿ ಏರುಪೇರುಗಳು ಕಾಣ್ತೀವಿ. ಅದಲ್ಲದೆ ಜಿಯೋಗ್ರಫಿಕಲಿ ತುಂಬ ಬದಲಾವಣೆ ಕಾಣ್ತೀವಿ, ಪೊಲಿಟಿಕಲಿ ತುಂಬ ಬದಲಾವಣೆ ಕಾಣ್ತೀವಿ. ಹೊಸ ಅಮೆಂಡ್ಮೆಂಟ್ಗಳು, ಹೊಸ ರೂಲ್ಸ್ಗಳು, ನಿಮ್ಮ ಕಂಡು ಕೇಳರಿದಂತಹ ಒಂದು ವಿಷಯಗಳೇ ನಿಮಗೆ ಬಂದ್ಬಿಡ್ತವೆ. ಇದೇ ಥರ ಪ್ರಿಡಿಕ್ಷನ್ ನಾನು 1 ವರ್ಷದ ಹಿಂದೆ ಕೊಟ್ಟಿದ್ದೆ. ಆವಾಗ ನಾನು ಸ್ಪಷ್ಟವಾಗಿ ಹೇಳಿದ್ದೆ, ಹಳೆ ಮುಖಗಳೆಲ್ಲ ಮಾಯವಾಗಿ ಹೊಸ ಮುಖಗಳು ಬರ್ತವೆ, ಹೊಸ ಅಲೆಗಳು ಬರ್ತವೆ, ಅಧಿಕಾರ ಬದಲಾವಣೆ ಪರ್ವ ಶುರುವಾಗುತ್ತೆ ಅಂತ ಹೇಳಿದ್ವಿ. ಸೊ ಇವಾಗ ನೋಡಬೇಕು, ಅದೇ ಥರನಾದಂತಹ ಹಳೆ ಮುಖಗಳೆಲ್ಲ ಹೋಗಿ ಹೊಸ ಮುಖಗಳು ಬಂದು ಅಧಿಕಾರಗಳು ಸುಮಾರು ರಾಜ್ಯಗಳಲ್ಲಿ ಬದಲಾವಣೆ ಆಗಿದೆ. ಅದಕ್ಕೆ ಇವ್ರ ಹೆಸರು ಏನು ಕೊಟ್ಟರು ಅಂದರೆ ಅದಕ್ಕೆ ಜೆನ್ ಝಿ ಅಂತ ಕೊಟ್ಟರು. ಸೊ ಅದೇ ಥರನಾಗಿ ಇವಾಗ ಬರಲಿರೋ ಪರಿಸ್ಥಿತಿಯಲ್ಲಿ ಹೊಸ ಬದಲಾವಣೆ, ಹೊಸ ಮುಖಗಳು ಬರ್ತವೆ. ಪ್ಲಸ್ ಇದರೊಟ್ಟಿಗೆ ಏನು ವಿಶೇಷ ಆ್ಯಡ್ ಆಗುತ್ತೆ ಅಂದರೆ, ಈ ಸರಿ ಕಾನೂನಾತ್ಮಕವಾಗಿ ಪರಿವರ್ತನೆ ಆಗುತ್ತೆ, ಭೌಗೋಳಿಕವಾಗಿ ಕೂಡ ಪರಿವರ್ತನೆ ಆಗುತ್ತೆ. ಅದಲ್ಲದೆ ಇನ್ನೂ ಒಂದು ವಿಷಯನ ತುಂಬ ಹೈಲೈಟಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಆಲ್ರೆಡಿ ನಾನು ಜನವರಿಯಲ್ಲಿ ಹೇಳಿದ್ದೀನಿ, ಮತ್ತು ಇವಾಗ ಮರುಕಳಿಸ್ತಾ ಇದ್ದೀನಿ. ದಿಸ್ ಈಸ್ ಆನ್ ಇಯರ್ ಆಫ್ ಎಕ್ಸ್ಪೋಸ್ ಆ್ಯಂಡ್ ಪ್ಯೂರಿಫಿಕೇಷನ್. ಯಾಕೆ ಇದನ್ನು ಹೇಳ್ತಾರೆ ಅಂತಂದರೆ, ಕೆಲವು ಪ್ರಮುಖ ನಾಯಕರುಗಳು, ಧರ್ಮ ಗುರುಗಳ FIR ಕೇಸ್ಗಳು ರಿಓಪನ್ ಆಗಿ ಅವರು ಶಿಕ್ಷೆಯಾಗಿ ಅಧಿಕಾರವನ್ನೇ ಕಳೆದುಕೊಳ್ಳುವಂಥ ಪ್ರಸಂಗ ಕೂಡ ಬರುವಂಥ ಸಾಧ್ಯತೆ ಇದೆ. ಸೊ ಅದಕ್ಕೆ ನಾವು ಪದೇ ಒತ್ತಿ ಹೇಳ್ತಿದ್ದೀವಿ, ಇಯರ್ ಆಫ್ ಪ್ಯೂರಿಫಿಕೇಷನ್ ಆ್ಯಂಡ್ ಎಕ್ಸ್ಪೋಸ್. ಸೊ ಬರೆದಿರುವಂಥ ದಿನಗಳಲ್ಲಿ ನಾವು ಕಾದು ನೋಡೋಣ, ಯಾವ ಥರ ಒಂದು ಸಿಚುವೇಶನ್, ಯಾವ ಹೊಸ ಸಂಗತಿಗಳು ನಮ್ಮ ಕಣ್ಣೆದುರಿಗೆ ಬರುತ್ತೆ ಅಂತ ಕಾದು ನೋಡೋಣ. ಎಲ್ಲರಿಗೂ ಹೇಳೋದಷ್ಟೇ, ನಾವು ಕಾಲವನ್ನು, ಸಮಯವನ್ನು ಅರ್ಥ ಮಾಡಿಕೊಂಡು ಗುರಿ ಹಿರಿಯ ರಕ್ಷಣೆದ ನಾವು ಬದುಕಿದ್ದೇ ಆದರೆ ಎಂಥದೇ ಕಷ್ಟ ಸಮಸ್ಯೆ ಬಂದರೂ ಕೂಡ ನಾವು ಅದನ್ನು ಪಾರು ಮಾಡ್ತೀವಿ. ಯಾರು ಗ್ರಹಗಳ ವಿರುದ್ಧ ಹೋಗ್ತಾರೋ, ಕರ್ಮದ ವಿರುದ್ಧ ಹೋಗ್ತಾರೋ, ಗುರುವಿನ ವಿರುದ್ಧ ಹೋಗ್ತಾರೋ, ಅವರಿಗೆ ಒಂದು ಸಂಕಷ್ಟ ಅನ್ನೋದು ಕಟ್ಟಿಟ್ಟ ಬುದ್ಧಿ. ಸೊ ಇಷ್ಟೇ ಹೇಳ್ತಾ ಇವತ್ತಿನ ಸಂಚಿಕೆ ಅಲ್ಪರಾಮ ಮಾಡ್ತಿದ್ದೀನಿ. ಸರ್ವೇ ಜನಾಃ ಸುಖಿನೋ ಭವಂತು.